ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇ ಇಡಿಯಟ್, ಕಣ್ ಕಾಣಲ್ವಾ ನಿನ್ಗೆ? ಸಾರಿ, ಕೈ ಜಾರ್ಬಿಡ್ತು, ಕ್ಷಮಿಸಿ. ಕ್ಷಮಿಸೋದಾ? ಮೈ ಮೇಲೆ ಪ್ರಜ್ಞೆ ಇರಲ್ವಾ? ನಿಮ್ಮಂತವ್ರನ್ನೆಲ್ಲ ಯಾಕಾದ್ರೂ ಕೆಲ್ಸಕ್ಕೆ ಇಟ್ಕೋತಾರೋ? ಈಗ ನೀನು ಯೋಗ್ತೇನೋ ಅಂತ ಗೊತ್ತಾಯ್ತಾ? ಆ ಕೆಲ್ಸದವ್ರು ಹುಟ್ಟಿರೋ ಸೀರೆನೇ ನೀನು ಹುಟ್ಟಿದೀಯ. ಅವ್ರಿಗೂ ನಿನ್ಗೂ ಏನು ಅಷ್ಟು ವ್ಯತ್ಯಾಸ ಇಲ್ಲ. ನಿನಗಿಲ್ಲಿ ಎಷ್ಟು ಮರ್ಯಾದೆ ಸಿಗಬೇಕೋ ಅಷ್ಟೇ ಸಿಕ್ಕಿದೆ. ದೀಪಿಕಾ? ಹೌದು, ದೀಪಿಕಾನೇ ಮಾತಾಡ್ತಿರೋದು. ನಾನು ನಿನಗೆ ಸೀರೆ ತಂದ್ಕೊಂಡಿದ್ದ ತಕ್ಷಣ ಪ್ರೀತಿಯಿಂದ ತಂದ್ಕೊಂಡೆ ಅನ್ಕೊಂಡ್ಯಾ? ನಾನು ನಿನ್ನ ಅಕ್ಕ ಅಂತ ಒಪ್ಕೊಂಡೆ ಅಂತ ನಂಬ್ಕೊಂಡ್ಬಿಟ್ಯಾ? ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ನಿನ್ನ ಮಗಳು ಅಂತ ಒಪ್ಕೊಬೋದು, ಆದರೆ ಈ ಜನ್ಮದಲ್ಲಿ ನಾನು ನಿನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂಥವ್ರು ಏನಿದ್ರು ನನ್ನ ಕಾಲ್ ಧೂಳಿಗೆ ಸಮ. ದೀಪಿಕಾ, ವಾಟ್ ಹ್ಯಾಪನ್? ಇವಳು ನಿನ್ನ ಅಕ್ಕನಾ? ನೋ ವೇ. ನೀವು ಟ್ರೀಟ್ ಮಾಡ್ತಿರೋ ರೀತಿ ಕರೆಕ್ಟಾಗೇ ಇದೆ. ಯು ಪ್ಲೀಸ್ ಕ್ಯಾರಿ ಆನ್. ನೋಡಿದ್ಯಾ, ಒಂದೇ ದಿನದಲ್ಲಿ ನಿನ್ನ ಯೋಗ್ಯತೆ ಬಗ್ಗೆ ನನ್ನ ಫ್ರೆಂಡ್ಸಿಗೂ ಗೊತ್ತಾಯ್ತು. ನನ್ನ ಅಪ್ಪ ಅಮ್ಮನ್ನ ನನ್ನಿಂದ ಕಿತ್ಕೊಂಡು ಅವ್ರನ್ನ ನನ್ನಿಂದ ದೂರ ಇರೋ ಹಾಗೆ ಮಾಡ್ದೆಯಲ್ಲ, ಅದಕ್ಕೆ ನಾನು ನಿನಗೆ ಕೊಡ್ತಿರೋ ಒಂದು ಚಿಕ್ಕ ಶಿಕ್ಷೆ ಇದು. ನಿನ್ನಂತಳು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಲಾಯಕ್ಕಿಲ್ಲ. ಕೆಲ್ಸದೊಳಗಷ್ಟೇ ಬರಬೇಕಾಗಿತ್ತು, ಆದರೆ ಅಪ್ಪಿ ತಪ್ಪಿ ಸೊಸೆಯಾಗಿ ಬಂದಿದ್ಯಾ. ಹಾಗಂತ ನಿನ್ನ ನಾನು ಅಕ್ಕ ಆಗಿನೋ ಅಥವಾ ಈ ಮನೆ ಸೊಸೆ ಆಗಿನೋ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವತ್ತಿದ್ರೂ ನನ್ನ ಪಾಲಿಗೆ ಕೆಲ್ಸದೋಳಷ್ಟೇ. ನಿಧಿ, ಈ ಕಾಸ್ಟ್ಯೂಮ್ ಅಂತೂ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಯು ಆರ್ ಲುಕಿಂಗ್ ವಾವ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ನೀವೆಲ್ಲ ಎಷ್ಟು ಜನ ಬಂದಿದ್ದೀರಾ? ಉಳ್ದವ್ರು ಯಾರೂ ಬರಲಿಲ್ವಾ? ಯಾರೂ ಬರಲಿಲ್ಲ. ನೀನು ಅಷ್ಟು ರಿಕ್ವೆಸ್ಟ್ ಮಾಡ್ದಲ್ಲ, ಅದಕ್ಕೆ ಬಂದ್ವಿ. ನೋಡು, ಫ್ಯಾಮಿಲಿಯವ್ರ ಜೊತೆ ಪಾರ್ಟಿ ಕೊಡಿಸಿ ಸಮಾಧಾನ ಮಾಡಬೇಡ. ಫ್ಯಾಮಿಲಿಯವ್ರ ಜೊತೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡೋಕ್ಕಾಗುತ್ತೆ? ಅದಕ್ಕಂತಲೇ ನಮ್ಮ ಗ್ಯಾಂಗ್ ಯಾರೂ ಬಂದಿಲ್ಲ. ನಮ್ಗದೆಲ್ಲ ಗೊತ್ತಿಲ್ಲ. ಸಪ್ರೇಟ್ ಪಾರ್ಟಿ ಬೇಕೇ ಬೇಕು. ಓಕೆ, ಕೂಲ್, ಮೆತ್ತಗೆ ಮಾತಾಡಿ. ಮನೆಯವ್ರು ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ನನ್ನ ಕತೆ ಅಷ್ಟೇ. ಇವಾಗೇನು ಪಾರ್ಟಿ ತಾನೇ ಬೇಕು, ನಾನು ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಲೇಬೇಕು. ನೀನು ಪಾರ್ಟಿ ಕೊಡ್ಸಿಲ್ಲ ಅಂದರೆ ನಾವು ಯಾರು ಮದುವೆಗೆ ಬರಲ್ಲ. ಆಯಿತು ಅಂತ ಹೇಳಿದ್ನಲ್ಲ, ಪ್ಲ್ಯಾನ್ ಮಾಡ್ತೀನಿ. ಬಟ್ ಈ ಟೈಮಲ್ಲಿ ಆಚೆ ಹೋಗ್ತೀನಿ ಅಂದರೆ ಮನೆಯವ್ರು ಯಾರೂ ಒಪ್ಪಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ನಿಧಿ, ಮದುವೆ ಚೆನ್ನಾಗಿ ಮಾಡಿದ್ರೆ ಫ್ಯಾಮಿಲಿಗೆ ಖುಷಿ, ಪಾರ್ಟಿ ಚೆನ್ನಾಗಿ ಮಾಡಿದ್ರೆ ನಮಗೆಲ್ಲ ಖುಷಿ. ನಿಂಗೆ ನಮ್ಮ ಖುಷಿನೂ ಮುಖ್ಯ ಅಲ್ವಾ? ಹೌದಮ್ಮ, ನನ್ನ ಫ್ರೆಂಡ್ಸು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸದ್ಯಕ್ಕೆ ಈ ಪಾರ್ಟಿ ಎಂಜಾಯ್ ಮಾಡಿ ಪ್ಲೀಸ್. ಪೂರ್ಣಿ, ಏನಾಯ್ತು? ಏನಿಲ್ಲಮ್ಮ. ಪೂರ್ಣಿ, ನಾನು ನೋಡು, ನನ್ನ ಕಣ್ಣು ನೋಡ್ತಾ ಹೇಳು, ಏನೂ ಆಗಿಲ್ವಾ? ಏನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ಗಿಷ್ಟು ನೋವಾಗ್ತಾ ಇದೆ. ಹಾಗಿರುವಾಗ ಆಗಿರೋ ಅವಮಾನನೆಲ್ಲ ಅನುಭವಿಸಿ ಆ ನೋವನ್ನೆಲ್ಲ ಯಾಕಮ್ಮ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ಯಾ? ಅಮ್ಮ, ದೀಪಿಕಾ ನಿನ್ನ ಹತ್ರ ಹೇಗೆ ನಡ್ಕೊಂಡ್ಲು ಅನ್ನೋದನ್ನ ನಾನೇ ನೋಡಿದೆ. ಆದ್ರೆ ಅವಳು ಈ ರೀತಿ ನಿನ್ನ ಹತ್ರ ನಡ್ಕೋತಾ ಇರೋದು ಇದೇ ಮೊದಲೇನಲ್ವಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಅವಳು ಒಳ್ಳೊಳ್ಳೆ. ನಾನು ಅವಳನ್ನ ಕೆಟ್ಟೋಳು ಅಂತಿಲ್ಲ. ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ನಾವು ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕೇ ಹೊರತು ಅವ್ರನ್ನ ಕೆಟ್ಟವರು ಅನ್ನೋಕ್ಕಾಗಲ್ಲ.
ಇದಕ್ಕೂ ಮೊದಲು ದೀಪಿಕಾ ನಿನ್ನ ಹತ್ರ ಈ ರೀತಿ ಎಲ್ಲ ನಡ್ಕೊಂಡಿದ್ದಾಳೆ. ನಾನು ಅದನ್ನು ತುಂಬ ಸಲ ಗಮನಿಸಿದ್ದೀನಿ. ಅದನ್ನೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲ, ಇದೆಲ್ಲ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಂತ ನಾನು ಅವಳ ಹತ್ರ ಜಗಳ ಆಡ್ತಾ ನಿಂತ್ರೆ ಮನೆ ನೆಮ್ಮದಿನೇ ಹಾಳಾಗ್ಬಿಡತ್ತಮ್ಮ. ಹೌದು, ಅವಳು ಪದೇ ಪದೇ ನಿನ್ನ ಕೆಣಕೋದೆ ನೀನು ಅವಳ ಹತ್ರ ಜಗಳಕ್ಕೆ ಬರಲಿ ಅಂತ. ನೀನು ಅವಳ ಹತ್ರ ಜಗಳಕ್ಕೆ ಹೋಗದೆ ಇರೋದೇನೋ ನಿಜ. ಆದ್ರೆ ಈ ರೀತಿ ಹತ್ಕೊಂಡು ಅಳಮೂಂಜಿಯಾಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಅಂದರೆ ನೀವೇನು ಹೇಳ್ತಿದ್ದೀರಮ್ಮ? ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ಪೂರ್ಣಿ. ಅವಳು ನಿನ್ನ ಜೊತೆ ಜಗಳ ಆಡ್ತಿಲ್ಲ, ಆದರೆ ತುಂಬ ನಯ ನಾಜೋಕ್ನಿಂದ ಅವಳ ತಲೆ ಉಪಯೋಗಿಸಿ ನಿನ್ನ ಮನ್ಸಿಗೆ ನೋವು ಮಾಡ್ತಾ ಇದ್ದಾಳೆ. ನೀನು ಅಷ್ಟೇ ನಯ ನಾಜೋಕ್ನಿಂದ ನಿನ್ನ ಬುದ್ಧಿ ಉಪಯೋಗಿಸಿ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬೈಯೋರ ಮುಂದೆ ನಾವು ನಿಂತು ಬೈದ್ರೆ ಅದು ಜಗಳ ಆಗತ್ತೆ. ಅದ್ರ ಬದಲು ಬೈಯೋರ ಮುಂದೆ ಒಂದು ಕನ್ನಡಿ ಇಟ್ಟರೆ ಅವ್ರು ಬೈಯೋದೆಲ್ಲ ಅವ್ರಿಗೆ ತಟ್ಟತ್ತೆ. ಅದಕ್ಕೆ ಏನಿದೆಲ್ಲ? ಹಾಗಾದ್ರೆ ದೀಪಿಕಾ ಇದೇ ಮೊದಲೆಲ್ಲ ನಿಮಗೆ ಈ ಥರ ಅವಮಾನ ಮಾಡ್ತಿರೋದು. ಅವಳು ಪದೇ ಪದೇ ನಿಮಗೆ ಅವಮಾನ ಮಾಡಿಕೊಂಡೇ ಬಂದಿದ್ದಾಳೆ. ಇಲ್ಲ, ಅದಕ್ಕೆ ನಾವಿದನ್ನೆಲ್ಲ ಸಹಿಸ್ಕೋಬಾರ್ದು. ಅವಳಿಗೆ ಇವತ್ತೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತೂ ಹೀಗೆ ಮಾಡಬಾರ್ದು. ಬನ್ನಿ ಅದಕ್ಕೆ ಹೋಗೋಣ. ನಿಮ್ಮ ಮುಂದೆನೇ ಅವಳಿಗೆ ಬೈದು ಬುದ್ಧಿ ಕಲಿಸ್ತೀನಿ. ಅಭಿ, ನೀನೀಗ ಹೋಗಿ ಎಲ್ರ ಮುಂದೆ ಅವಳನ್ನು ಬೈದ್ರೆ ಅವಳು ಬದಲಾಗ್ತಾಳ? ಬಂಡತನ ಇರೋರಿಗೆ ಬೈದ್ರೆ ಮೊಂಡುತನ ಜಾಸ್ತಿ ಆಗತ್ತೆ. ಇದು ಅಕ್ಕ ತಂಗಿಯರ ಮಧ್ಯೆ ಇರೋ ಸಮಸ್ಯೆ. ಇದರಲ್ಲಿ ನಾನಾಗ್ಲಿ ನೀನಾಗ್ಲಿ ತಲೆ ಹಾಕಿದ್ರೆ ಅವ್ರ ಈಗೋ ಇದನ್ನು ಸಹಿಸಲ್ಲ. ಅವರಿಬ್ಬರ ಮಧ್ಯೆ ಇರೋ ಸಮಸ್ಯೆನ ಅವರಿಬ್ಬರೇ ಬಗೆಹರಿಸ್ಕೋಬೇಕು. ಸೋಲು ಗೆಲುವು ಅನ್ನೋದು ಇವರಿಬ್ಬರ ಮಧ್ಯೆನೇ ಇರಬೇಕು. ಇವರಿಬ್ಬರ ಮಧ್ಯೆ ಯಾರಾದರೂ ಹೋದರೆ ಅವ್ರಿಗೆ ಅವಮಾನ ಅನ್ನಿಸ್ಬೋದು. ಸೋಲನ್ನು ತಪ್ಪಿಸ್ಕೊಳ್ಳೋದಕ್ಕೆ ಜಗಳ ಮುಂದುವರಿಸ್ಬೋದು. ಅಷ್ಟಕ್ಕೂ ನಮ್ಮ ಉದ್ದೇಶ ಅವಳನ್ನು ಬೈಯೋದಲ್ಲ, ಅವಳಿಗೆ ಬುದ್ಧಿ ಕಲಿಸೋದು, ಅವಳನ್ನು ಬದಲಾಯಿಸೋದು. ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಅದಕ್ಕೆ ನೀವೇ ಅವಳಿಗೆ ಬುದ್ಧಿ ಕಲಿಸ್ಬೇಕು. ನಾನು ಆ ಥರ ಪಟ್ಟು ಈ ವಿಚಾರ ಮಾತಾಡಕ್ಕೆ ಹೋದರೆ ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಹಾಗಂತ ಸುಮ್ಮನೆ ಅವಳನ್ನ ಬೆಳೆಯಕ್ಕೆ ಬಿಟ್ರೆ ಮನೇಲಿ ಸಮಸ್ಯೆಗಳು ದೊಡ್ಡದಾಗುತ್ತೆ. ಹೋಗಿ ಅದಕ್ಕೆ ಅವಳು ನಿಮ್ಮಿಂದಾನೇ ಬದಲಾಗಬೇಕು, ನಿಮ್ಮಿಂದಾನೇ ಬುದ್ಧಿ ಕಲಿಬೇಕು. ನಾನಂತೂ ನಿಮ್ಮ ಜೊತೆಗಿರ್ತೀನಿ. ಅಮ್ಮ, ಈಗ ನಾನು ಹೇಳ್ತೀನಿ, ನೀನೀಗ ಅಲ್ಲಿಗೆ ಹೋಗಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.